ಮನೆಯ ಬಾಗಿಲು ಮುರಿದು ನಗದು ಕಳವು. ಪಡುಬಿದ್ರಿಯ ಕಾಮತ್ ಪೆಟ್ರೋಲ್ ಬಂಕ್ ಬಳಿಯ ಮನೆಯೊಂದಕ್ಕೆ ಮುಂದಿನ ಬಾಗಿಲ ಚಿಲಕ ಮುರಿದು ನುಗ್ಗಿದ ಕಳ್ಳರು ಚಿನ್ನದ ಸರ ಸಹಿತ 1,20,000 ರೂಪಾಯಿ ಕದ್ದು ಪರಾರಿಯಾಗಿದ್ದು ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗಣೇಶ್ ಶೆಟ್ಟಿ ಕುಟುಂಬ ಭಾನುವಾರ ಮಧ್ಯಾಹ್ನ ಮನೆಗೆ ಬೀಗ ಹಾಕಿ ಮಂಗಳೂರಿನ ಸಂಬಂಧಿಗಳ ಮನೆಗೆ ಹೋಗಿದ್ದು ರಾತ್ರಿ ಸುಮಾರು 9:30 ಸುಮಾರಿಗೆ ಮರಳಿದಾಗ ಮನೆಯ ಮುಂಭಾಗದ ಬಾಗಿಲು ತೆರೆದಿದ್ದು ಒಳಗೆ ಹೋದಾಗ ಕಳ್ಳತನದ ಪ್ರಕರಣ ಬೆಳಕಿಗೆ ಬಂದಿದೆ. ಕವಾಟಿನಲ್ಲಿದ್ದ 8 ಗ್ರಾಂ ತೂಕದ ಚಿನ್ನ ಸರ ಹಾಗೂ 1,20,000 ರೂಪಾಯಿ ನಗದು ನಾಪತ್ತೆಯಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಅಚ್ಚಾದ ದಾಖಲೆ ಪರಿಶೀಲನೆ ನಡೆಸಿದಾಗ ರಾತ್ರಿ 8:30 ಸುಮಾರಿಗೆ ಕಳ್ಳರಿಬ್ಬರು ಮುಖವನ್ನು ಬಟ್ಟೆಯಲ್ಲಿ ಮುಚ್ಚಿಕೊಂಡು ಬಂದು 2 ಉಕ್ಕಿನ ಸಲಾಕೆಯ ಮೂಲಕ ಬಾಗಿಲ ಚಿಲಕವನ್ನು ಮುರಿದ ದೃಶ್ಯ ಅಚ್ಚಾಗಿದೆ. ಮನೆಯಲ್ಲಿ ಯಾರು ಇಲ್ಲದನ್ನು ದೃಢಪಡಿಸಿಕೊಂಡು ಈ ಕೃತ್ಯ ನಡೆಸಿರುವುದು ಕಳ್ಳರ ನಡವಳಿಕೆಯಿಂದ ತಿಳಿಯಬಹುದಾಗಿದೆ. ಯಾವುದೇ ಅಂಜಿಕೆ ಹೆದರಿಕೆ ಇಲ್ಲದೆ ತಾವು ಇಟ್ಟಿರುವ ವಸ್ತುವನ್ನು ಪಡೆಯಲು ಬಂದವರಂತೆ ಬಂದಿರುವುದು ಸಂಶಯಕ್ಕೆ ಪುಷ್ಟಿ ನೀಡಿದೆ. ಕಳ್ಳತನವಾದ ಚಿನ್ನದೊಂದಿಗೆ ಮನೆ ಮಾಲೀಕ ಗಣೇಶ್ ಶೆಟ್ಟಿಯವರ 5 ಪವನ್ ತೂಕದ ಚಿನ್ನದ ಸರವು ಇತ್ತು. ಮಂಗಳೂರಿಗೆ ಹೊರಟು ಅಂಗಳಕ್ಕೆ ಬಂದವರಿಗೆ ಏನನ್ನಿಸಿತ್ತೋ ಏನೋ, ಮನೆಯೊಳಗೆ ಹೋದವರೇ ತನ್ನ ಚಿನ್ನದ ಸರವನ್ನು ಧರಿಸಿಕೊಂಡು ಹೋಗಿದ್ದರಿಂದ ಅದೃಷ್ಟವಶಾತ್ ಅದು ಉಳಿಯಿತು ಎನ್ನುತ್ತಾರೆ ಗಣೇಶ್ ಶೆಟ್ಟಿ. ಮಂಗಳೂರಿನ ಮನೆಯಲ್ಲಿದ್ದುಕೊಂಡೇ ತನ್ನ ಮನೆಯ ಸಿಸಿ ಕ್ಯಾಮೆರಾವನ್ನು ಗಮನಿಸುತ್ತಿದ್ದರು ಮನೆಯ ಮಾಲೀಕನ ಪತ್ನಿ. ಸುಮಾರು 8:20 ಸುಮಾರಿಗೆ ಇಂಟರ್ನೆಟ್ ಸಂಪರ್ಕ ಕಳೆದುಕೊಂಡಿದೆ. ಆ ಬಳಿಕದ ಕೆಲವೇ ಹೊತ್ತಲ್ಲಿ ಕಳ್ಳತನ ನಡೆದಿದ್ದು ಕಳ್ಳರ ಅದೃಷ್ಟವೋ ಎಂಬಂತೆ ಬೀಸಿದ ಗಾಳಿಗೆ ಮರದ ರೆಂಬೆಯೊಂದು ಕೇಬಲ್ ಮೇಲೆ ಬಿದ್ದು ಕೇಬಲ್ ತುಂಡಾದ ಪರಿಣಾಮ ಇಂಟರ್ನೆಟ್ ಸಂಪರ್ಕ ಕಡಿತಗೊಂಡಿದೆ. ಇಂಟರ್ನೆಟ್ ಸಂಪರ್ಕ ಇರುತ್ತಿದ್ದರೆ ಪ್ರಕರಣದ ಚಿತ್ರಣವೇ ಬದಲಾಗುತ್ತಿತ್ತು ಎನ್ನುತ್ತಾರೆ ಮನೆ ಮಂದಿ. ಕಳ್ಳತನ ನಡೆದ ವಿಚಾರ ತಿಳಿದು ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಕ್ರೈಮ್ ತಂಡ ಸ್ಥಳಕ್ಕಾಗಮಿಸಿ ತನಿಖೆ ಕೈಗೆತ್ತಿಕೊಂಡಿದ್ದು ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರು ಆಗಮಿಸಿ ಕೆಲವೊಂದು ಪುರಾವೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ರಾತ್ರಿ 9:30 ಆಗಿತ್ತು. ನೋಡುವಾಗ ಒಳಗಡೆ ನೋಡುವಾಗ ನಮ್ದು ವಾಟರ್ ಬೆಲ್ ಓಪನ್ ಆಗಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಮತ್ತೆ ಲಾಕರಲ್ಲೆಲ್ಲ ನೋಡುವಾಗ ನಮ್ದೊಂದು 1.2 lakhs ಕ್ಯಾಶ್ ಮತ್ತು 80,000 ವರ್ತ್ ಗೋಲ್ಡ್ ಥೆಫ್ಟ್ ಆಗಿತ್ತು. ರಿಮೈನಿಂಗ್ ಏನು ಡ್ಯಾಮೇಜ್ ಆಗಿಲ್ಲ ಅಷ್ಟೇ. ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರಾ? ಯಾವುದು ಡಿಪಾರ್ಟ್ಮೆಂಟ್ ಅವ್ರು ಬಂದು ರಾತ್ರಿ ಕಂಪ್ಲೇಂಟ್ ಮಾಡಿದ್ದೀವಿ. ಎಲ್ಲ ಮಹಾಜರೆಲ್ಲ ಮಾಡಿ ಹೋಗಿದ್ದಾರೆ. ನೋಡ್ಬೇಕು. ಸಿಸಿ ಕ್ಯಾಮೆರಾ ಇಲ್ವಾ? ಸಿಸಿ ಕ್ಯಾಮೆರಾ ಫುಟೇಜ್ ಇದೆ. ಅದು ಇವಾಗ ಫುಟೇಜ್ ಬೇಕಂತ ಹೇಳಿದ್ದಾರೆ, ಬಂದ್ಕೊಂಡು ಹೋಗ್ಬೋದು ಸ್ಟೇಷನ್. ಎಷ್ಟು ಜನ ಇದ್ರು ಅದರಲ್ಲಿ? ಅದು 2 ಜನ ಇದ್ರು. ಮುಂದಿನ ಡೋರ್ ಓಪನ್ ಮಾಡಿದ್ದೆ, ಫ್ರಂಟ್ ಡೋರ್ ಓಪನ್ ಮಾಡಿ ಬಂದರು.